ಸುಳಗಲ್ಲ ಪಚ್ಚಿ ಹೊಡ್ಕೊಂಡು ಅಡ್ರುವರು ಸಾವರ್ ಕೇರ್ಕೊಳ್ತಾ ಇದ್ದೀವಿ. ಫ್ಯೂಚರ್ ಆ್ಯಕ್ಚುಲಿ ಬೆಳಿಗ್ಗೆ ಇದೆಲ್ಲ ಫ್ಯೂಚರ್ ಅಂತ ತೋರಿಸ್ತಾರೆ. ಫ್ಯೂಚರ್ ಮತ್ತೆ ಕರ್ಕೊತಾ ಇರೋದು ಇವಾಗ. ಸೇಫ್ ಟೈಮಲ್ಲಿ ಅಲ್ಲಿ ಗಾಡಿ ಬರ್ತೀವಿ. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ ಗಾಡಿ ಇದೆಯಲ್ಲ, ಆ ಗಾಡಿ ಬಿಟ್ಟು ಅಲ್ಲಿ ಓಪನ್ ಮಾಡ್ತೀವಿ. ಡೋರ್ ಓಪನ್ ಮಾಡ್ಕೊಂಡು ಬರ್ತಿದ್ದಾರೆ. ಈಗ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪರವಾಗಿ ಇವಾಗಿಂದ ಅದು ಎರಡು ಆ್ಯಟಿಟ್ಯೂಡ್ಸ್ ಹಿಂಗೆ ತೋರಿಸ್ತಾ ಇರೋದು. ಇವತ್ತು ಅಲ್ಲಿ ಸಾಬತ್ತು ತೋರಿಸ್ತಾ ಇರೋದು ಅಂದರೆ ಹೇಳ್ತಿರೋದೇ ಆದರೆ ಬಂದು ತುಣ್ಣೆ ಉಣ್ಣೋನಲ್ವ ನಾವು, ಹಂಗೆ ಅಲ್ಲಿ ಬಂದು ಊಟ ಮಾಡುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇಲ್ಲಿ ಈಸೊಳವಾಗ ಲೆಫ್ಟ್ಗೆ ಹೋಗ್ತಾ ಇದ್ದಾರಲ್ಲ, ರೈಟ್ಗೆ ಸಾರಿ, ಓಡೆ ಆ್ಯಕ್ಟಿವಾ. ಅದು ಯಾವಾಗಲೂ ಇಲ್ಲೇ ಊಟ ಸಪ್ಲೈಯರ್ಸ್ ಅಥವಾ ಹೋಟ್ಲ್ ಕೆಲಸ ಮಾಡೋ ಜನಗಳನ್ನ ಕರ್ಕೊಂಡು ಹೋಗ್ತಾರಲ್ಲ ಬೋಳಿವಾಗ ಕರ್ಕೊಂಡು ಹೋಗ್ತಾರೆ ಗುರು. ಸಂಬಳ ಕೊಟ್ಟರೆ ಯಾರು ಕೆಲಸ ಮಾಡಲ್ಲ ಅಂತಾರೆ. ಬಟ್ ಸಂಬಳ ಕೊಡಲ್ಲ, ಪುಕ್ಸಟ್ಟೆ ಕೆಲಸ ಬಡಿಸ್ಕೊಳ್ತಾರೆ. ಯಾವನು ಹೋಯ್ತಾನೆ ಅವನ ಹತ್ರ ಕೆಲಸಕ್ಕೆ. ಇಲ್ಲೇ ಎಲ್ಲ ಆ ಒಂದು ಹೋಟ್ಲ್ ಇರಬೇಕು, ಅದಕ್ಕೆ ರೈಟ್ ಸೈಡ್ ಹೋಗಿದ್ದು. ಇಲ್ಲಿ ಆ್ಯಕ್ಚುಲಿ ಇವ್ರು ಕೆಲಸ ಕೊಟ್ಟಿರೋದು ಹೋಗಲ್ಲ ಅದನ್ನೆಲ್ಲ, ಅದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮಹಾಲಕ್ಷ್ಮಿ ಸ್ವೀಟ್ಸ್ ಕೆಲಸ ವಾಂಟೆಡ್ ಬೋರ್ಡ್ ಹಾಕ್ಕೊಂಡಿದ್ರು. ರೆಸ್ಯೂಮ್ ಸೈಕಲದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅಲ್ಲಿಗೆ ಹೋಗಲ್ಲ, ಅವ್ರದ್ದು ತೀರ್ಪು ಬಂದಿಲ್ಲ ಆಯಿತು. ಅದು ಹೋಗಲ್ಲ ಅಲ್ಲಿ ಕೆಲಸಕ್ಕೆ ಹೋಗೋದೇ ಆದರೂ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿದೆ. ಅದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇದು ಒಬ್ಬ ಸಮಸ್ಯೆ ಕೈ ಮುಗಿ ಅಂತ ತಗೊಳ್ಳಲ್ಲ ಅಂಗಡಿ ಅಲ್ವಾ ಇದು, ಅದಕ್ಕೆ. ಸಿಗ್ನಲ್ ಕ್ರಾಸ್ ಮಾಡುವಾಗ ತಿರುಗಲೇಬೇಕು. ಸೊ ಹೈವಿ KA10 EH3176 ಎಷ್ಟು ಜೋರಾಗಿ ಕಂಡು ಹೊಡಿತಾ ಇದ್ದಲ್ಲ ಇದು ಹೈ ಬೀಮ್ ಹಾಕೋದು. ಸೊ ಇವರು ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋದು ಹೈ ಬೀಮ್ ಹಾಕೋದು. KA10 EH3176 ಮಾಡಿ ಅಲ್ಲಿ ಹಿಂದೆನೂ ಒಂದು ಬಿಟ್ಟಿದ್ದಾರೆ. ಆರ್ಗನೈಸ್ಡ್ ಇರುತ್ತೆ. ಸಿಗ್ನಲ್ ಕ್ರಾಸ್ ಮಾಡೋದು ಗೊತ್ತಿರಲ್ಲ. ಏನಕ್ಕೆ ಹೋಗ್ತಾ ಇದ್ದೀನಿ, ಮೂರು ಹೋಗ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂತಾರೆ. ಮೂರು ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ ಬರ್ತೀನಿ ಅಂತ ರೋಡಲ್ಲಿ ಹೋಗಲೇಬೇಕು. ಕ್ರಾಸ್ ಮಾಡಲೇಬೇಕು. ಸೊ ಇಂಥ ವಿಡಿಯೋನ ಆ ಕಡೆ ತಿರುಗಿ ನೋಡಲೇಬೇಕು ಬೈಕಲ್ಲಿ ಬರ್ತಾರೆ. ಸೊ ಅದಕ್ಕೋಸ್ಕರ ಬಡ್ಡೈಕ್ಲು ಹೈ ಬೀಮ್ ಹಾಕೊಂಡು ಹೋಗೋಣ. KH08 AB798 ಗಾಡಿ ಟೆಸ್ಟ್ ಹೇಳಿಸ್ತಾ ಇರೋದು. ಅವಳ ಹೀರೋ ರೇಂಜಿಂಗ್ ನಿಲ್ಲಿಸ್ತಾ ಇದೆ ಗಾಡಿ. ಆ್ಯಕ್ಚುಲಿ ಇದು ಎರಡು ವಿಷಯ. ಇನ್ನೊಂದು ಅಲ್ಲಿ ಮುಂದೆ ಟಾಟಾ ಕಾರ್ ನಿಂತ್ಕೊಂಡಿದೆಯಲ್ಲ, ಟಾಟಾ ಕಾರಲ್ಲ ಸಾರಿ ಲಾರಿ, ಅದು ಶ್ರೀ ದುರ್ಗಾಂಬ ಅಂತ ಇದೆ ಗಾಡಿ. KA17 ಗಾಡಿ ನಂಬರ್ ಓದಬೇಕು, ಹತ್ತಿರಕ್ಕೆ ಓದೇ ಹೋಗ್ತೀನಿ. ಅದು ಅಷ್ಟೇ ರಿವರ್ಸ್ ಹೋಗ್ತಿರೋದು ಹಿಂದಕ್ಕೆ ಬಾ ಅಂತ ಆಗ್ತಿರೋದು. AB798 ಅದು ಅಲ್ಲಿಗೆ ನಂಜನಗೂಡಿಗೆ ಹೋಗೋ ಹಾಗಿಲ್ಲ. ನಂಜನಗೂಡಿಗೆ ಹೋದರೆ ಧೂಳು ಎಳಿಸ್ತೀವಿ, ಹಿಂದಕ್ಕೆ ಹೋಗುವಂಥ ಅಲ್ಲಿಗೆ ಅಲ್ಲಿ ಇದ್ದಿದ್ದೆಲ್ಲಪ್ಪ. ಸೊ ಭೀಮಾ ಜ್ಯುವೆಲರ್ಸ್, ಭೀಮಾ ಪ್ರಾಪರ್ಟೀಸ್ ಇದೆಯಲ್ಲ, ಶ್ರೀ ಲಕ್ಷ್ಮಿ ಜ್ಯುವೆಲ್ಸ್ದು ಯಾವುದೋ ಇದಿದೆಯಲ್ಲ, ಅಲ್ಲಿ ಊಟಕ್ಕೆ ಹೋಗುವಂಥ KA
70D5271 ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದೇ ತೋರಿಸ್ಬಿಟ್ಟು ಅದೇ ಆ್ಯಟಿಟ್ಯೂಡ್ ಅದೇ ಅಂದರೆ ನಂಜನಗೂಡು ಹೋಗ್ಬೇಡ, ಆ ಕಡೆಗೆ ಹೋಗು, ಮೈಸೂರು ಊಟಕ್ಕೆ ಹೋಗು ಅಂತ. ಇದು ಒಂದೇನಾದರೂ ಇಲ್ಲಿ ಹೇಳ್ಬೇಕಾಗಿರೋ ವಿಷಯ, ನಂಜನಗೂಡಲ್ಲಿ ಕಳ್ತನ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಅನುಮಾನ ಬಂದವ್ರನ್ನೆಲ್ಲ ಪೊಲೀಸರು ಅರೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಇವನು ಹೋಪ್ಲೆಸ್ ಕುಮಾರ್ ಇದ್ದಾನಲ್ಲ, ಅವನು ಮತ್ತು ಅವನ ಜೊತೆ ಒಬ್ಬ ಓಡಾಡ್ತಿರ್ತಾನೆ, ಅವನಿಬ್ಬರು ಮಾತಾಡ್ತಾಯಿದ್ರು. ಅದೇ ನಂಜನಗೂಡಲ್ಲಿ ಕಳ್ತನಗಳು ಜಾಸ್ತಿ ಆಗ್ತಾ ಇದ್ದಾವೆ ದೇವಸ್ಥಾನ ಸುತ್ತಮುತ್ತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನುಮಾನಾಸ್ಪದವಾಗಿ ಓಡಾಡೋರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲೆಲ್ಲ ದೇವರ ಮಕ್ಕಳೆಲ್ಲ ಕಡಿಮೆ ಆಗೋಗಿದೆ ಅಂತ ಮಾತಾಡ್ತಾಯಿದ್ರು. ಆ್ಯಕ್ಚುಲಿ ಹೋಗಿ ಬರ್ತೀನಿ ನಾನು, ಇವಾಗ ಸ್ನಾನ ಮಾಡಾದ್ಮೇಲೆ ಹೋಗಿ ಬರ್ತೀನಿ. ನಾವು ಇನ್ನು ಅಂಥದಕ್ಕೆಲ್ಲ ಮುಂಚೂಣಿಯಲ್ಲಿ ಹೋಗಿ ನೋಡ್ಕೊಬರೋರು. ಈ ಸಮಾಜದಲ್ಲಿ ಏನಾದರೂ ಆಘಾತಕಾರಿ ವಿಷಯಗಳು ನಡೆದಾಗ, ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಾಲ್ಕನ್ ಓಪನ್ ಆಯಿತು ಅಂತ ಸಂಬಂಧಿಯಲ್ಲಿ ಅಥವಾ ಯಾವುದೋ ಸಿಟಿ ಒಳಗೆ ಯಾವುದೋ ಒಂದು ಕಾಡಾನಿತ್ತು ಅಂತ ಹೇಳ್ತೀವಿ. ಡೇಂಜರ್ ಪೊಸಿಷನ್ಸ್ಗಳಿರ್ತವೆ, ಡೇಂಜರ್ ಸಿಚುವೇಷನ್ಗಳಿಗೆ ಮುನ್ನುಗ್ಗೋ ಜನಗಳು ಕೇವಲ ಆರ್ಮಿ ಮತ್ತು ಪ್ರೆಸ್ಸವ್ರು ಮಾತ್ರ. ಆರ್ಮಿ ಮತ್ತು ಪ್ರೆಸ್ಸವರು ವಾರ್ತೆ ನ್ಯೂಸ್ ಮಾಡೋದಕ್ಕೋಸ್ಕರ ಹೋಗ್ತಾರೆ, ವರದಿ ಮಾಡೋದಕ್ಕೆ. ಪೊಲೀಸರು ಪ್ರೊಟೆಕ್ಷನ್ಗೆ, ಆರ್ಮಿಯವರು ಪ್ರೊಟೆಕ್ಷನ್ಗೋಸ್ಕರ ಹೋಗ್ತಾರೆ. ಸೊ ಅದು ಎದುರಾಗುತ್ತಾ ಸಮಸ್ಯೆ ಇದೆ ಅಂದರೆ ಹುಡುಕೊಂಡು ಹೋಗ್ತೀನಿ. HE1257 ನಡೆಯೋದು. ಸೊ ಆ ಸಮಸ್ಯೆಗಳನ್ನ ಹುಡುಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ. ಅದು ಇದು ಪೊಲೀಸರು ಕರ್ಕೊಂಡೋಗೇ ಇಲ್ಲ ನನ್ನ ಅಂತ ಹೇಳಿಲ್ಲ. ಆಲ್ರೆಡಿ ಹೋಗ್ತೀವಿ ತಗೊಂಡೋಗಿ ಸಿಲಿಂಡರ್ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡೋಗಿ ನಿಮಾನ್ಸ್ ಕಟ್ಬೇಕು ಮಾಡಿಬಿಡ್ತೀರಿ ಹೇಗೆ ಅಂತ ಅವಮಾನ ಮಾಡಿ ಹೆದರಿಸಿ ಕಳಿಸ್ತಾರೆ. ಇಡೀ ಪೊಲೀಸ್ ಸ್ಟೇಷನ್ ಎಷ್ಟೋ ಜನ ಎಲ್ಲ ಇರ್ತಿರೋದು. ಸೊ ನಂಜನಗೂಡು ಪೊಲೀಸ್ಗೆ ನಾನು ಫಸ್ಟು ಹೋಗ್ಬೇಕಾದಾಗ ಸುತ್ತಮುತ್ತ ಏನೇನು ಇರೋದು ಚಕ್ಕದ ಪೊಲೀಸ್ಗೆ ರಿಪೋರ್ಟ್ ಮಾಡ್ತಾಯಿದ್ದೆ. ಅಂದರೆ ವಿಜುವಲ್ಸ್ಗಳು ತೊಂದರೆ ಕೊಡ್ತಾ ಇದ್ರಲ್ಲ, ಅದನ್ನೆಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಬರೆದು ವಿತ್ ಎವಿಡೆನ್ಸು ಕಳಿಸ್ತಾಯಿದ್ದೆ. ಸೊ ಅವಾಗ ಬಡಿ ಮಕ್ಕಳು ಫಸ್ಟು ಒಂದು ಸರಿ ಎಂಕ್ವೈರಿ ಮಾಡಿದ್ರು. ಎಂಕ್ವೈರಿ ಮಾಡ್ಬಿಟ್ಟು ಬಿಟ್ಬಿಟ್ರು. ಪುನಃ ನಾನು ಕಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೈಲೆಂಟ್ ಆಗೋದ್ರು. ಆಮೇಲೆ ಕಂಟಿನ್ಯೂಸ್ ಕಳಿಸ್ತಾನೆ ಇದ್ದಾರೆ ಅದನ್ನು ಬಿಲ್ಡರ್ಸ್ಗಳು ಹಾವಳಿ. ಸೊ ಅವಾಗ ಕರೆದು ಹೆದರಿಸಿ ಕಳಿಸಿದ್ರು ಬೋಟಿದ್ದು. ಅವ್ರಿಗೆಲ್ಲ ಸಂಬಳ ಬರುತ್ತೆ, ಯೂನಿಫಾರ್ಮ್ ಬರುತ್ತೆ. ಫಸ್ಟೇ ಅದಲ್ಲಿ ವನವಾಸ ಕೂತ ಸಸ್ಪೆಂಡ್ ಆಗೋರೆ ಅವರು. MF1668, MF1668, JY92, ಸಾರಿ 280 ಇರಬೇಕು, 9228 ಇರಬೇಕು. ಅವೆಲ್ಲ ಸುಮ್ಮನೆ ರಾಂಗ್ ಮನೇಲಿ ಬರೋದು ಅಷ್ಟೇ ಅಲ್ಲ, ಆ್ಯಕ್ಟಿಟ್ಯೂಡ್ ಅದು. ಧೂಳು ಎಳಿಸ್ಕೊಡೋದು, ದಸರಾ ಧೂಳು, ಆಲ್ರೆಡಿ ಧೂಳಲ್ಲ ಅದು, ದಸರಾ ಧೂಳು. ಯಾವಾಗ ಬೆಳಿವಾಗ ಫ್ಲ್ಯಾಟ್ ಎಲ್ಲ ತೆಗೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಂಜನಗೂಡು ಕರ್ಕೊಂಡು ಹೋಗ್ತೀನಿ ಅಂತಲೇ ಆ್ಯಕ್ಟಿಟ್ಯೂಡ್ ಕೊಡ್ತಾರೆ. ಹೋದರೆ ತಗೊಂಡು ಹೋಗ್ಬಿಡ್ತೀವಿ ಅಂತ ಆ್ಯಕ್ಟಿಟ್ಯೂಡ್ ಕೊಡ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಅಲ್ಲೇನೋ ಒಂದು ಮಾಡ್ತಾರೆ ರಿಲೇಟೆಡ್ ಅದ. ಊಟ ಸಿಗೋದಿಲ್ಲ ಅನ್ನೋದು ಕನ್ಫರ್ಮು, ಅದಂತೂ ಕನ್ಫರ್ಮ್. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಊಟ ಅಂತೂ ಸಿಗೋಲ್ಲ, ಅದಂತೂ ಶ್ಯೂರ್. KA09AA9128 ಪಕ್ಕಂತ ಹೋಯ್ತಾನೆ ಅಷ್ಟೇ. ಆ್ಯಕ್ಚುಲಿ ಎಲ್ಲರೂ ಹಲ್ಲೆ ಮಾಡಿದ್ರಲ್ಲ, ನೋಡೋದು ಮಾತ್ರ
ಯಾವುದೋ ಫ್ಯಾಮಿಲಿ ಶೋಭೆದ ಯಾಗವಲ್ಲೇ ಮಾಡ್ತಾಯಿದ್ದಾರೆ ಅಲ್ಲಿ ಕೆಳಗಡೆ ದೊಡ್ಡ ಯಾಗ. ಊಟ ಗಿಟ ಎಲ್ಲ ಕುತ್ಕೊಂಡು ಮಾಡ್ತಿರೋಗವ್ರೆ, ಏನು ಬರೀ ಕೋಳಿ ಕಿಳಿ ಕುಯ್ದು ಊಟ ಗಿಟ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿ ದುರ್ಗಮ್ಮ ವೆಹಿಕಲ್ ನಿಂತಿತ್ತು. ಸೊ ಅಕಾರ್ಡಿಂಗ್ ಟು ದಟ್ ಇಲ್ಲಿ ಊಟ ಕೊಡೋ ಸಾಧ್ಯತೆ ಇದೆ. ಆದರೆ ಅವ್ರು ಊಟ ಮಾಡಿಬಿಟ್ಟು ನೆತ್ತಿದ ಊಟ ಕೊಡೋ ಸಾಧ್ಯತೆ ಇದೆ ಅಂತ ಹೋಗ್ಬೇಕು. ಅಲ್ಲಿ ದುರ್ಗಮ್ಮ ನಿಂತಿದ್ದು ನೋಡಿದ್ರೆ ಇಲ್ಲಿವರು ಒಂದು ಈ ಥರ ಸ್ಥಳ ಮಕ್ಕಳೆಲ್ಲ ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಸರ್ಜರಿ ಬರ್ಜರಿ ಅಡುಗೆ ಮಾಡೋರು ಗುರು. ಎಷ್ಟು ಗಂಟೆಗೆ ಬಂದ್ರಪ್ಪ ಅವರು ಇಲ್ಲಿಗೆ? ಎಲ್ಲ ಈಗ ಊಟ ಬರ್ತಾರೆ ಆಲ್ರೆಡಿ ಊಟ ಬರ್ತಾ ಇದ್ದಾರೆ ಅಂದರೆ ಎಷ್ಟು ಗಂಟೆ ಬೆಳಿಗ್ಗೆ ಬಂದಿದ್ದಾರೆ. ಎಲ್ಲ ದೊಡ್ಡ ಯಾಗದೇ ಮಾಡಿ ಊಟ ಬರೋರಲ್ಲಿ. ಇವಾಗ ರೆಗ್ಯುಲರ್ ಕಳ್ಸ್ಕೊಳ್ತಿರ್ತಾರೆ ಫ್ಲವರ್ ತೋರಿಸ್ತಾ ಇರೋದು. ಒಳ್ಳೆ ಫ್ರೇಮಿಂಗು, ಒಳ್ಳೆ ಟೈಮಿಂಗ್ ಅಂತ. ಕೆಲ್ಸದ ಕುದುರೆ ಏನು ಬರ್ದಾದ್ರೆ ನೆಗಡಿ ಸುತ್ತ ಓಡಾಡ್ತಿದ್ದ ಅಷ್ಟೇ. ಇದೆಲ್ಲ ಗಲೀಜು ಕೆಲಸ ಮಾಡೋದು ಅವರೇ. ಈಗ ತೋರಿಸೋದಲ್ಲ ಒಬ್ಬ ಪುರುಷೋತ್ತಮ ಅಲ್ಲಿ ನಿಂತ್ಕೊಂಡಿದ್ದಲ್ಲ ಹೌದಾ, ಈ ಗಲೀಜು ಕೆಲಸಗಳೆಲ್ಲ ಮಾಡೋದು. ಅಂದರೆ ಇಲ್ಲಿ ಒಳಗಡೆ ನದಿ ತೀರದಲ್ಲಿ ಯಾರು ಅದು ಇದು ಅಳುಗಳು ಮಾಡಿಬಿಟ್ಟು ಬಿಸಾಕಿ ಹೋಗ್ತಾರಲ್ಲ. ಸೊ ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡಿ ತೊಗೊಂಡೋಗೋದು ಕೆಲಸ. ಫಾರ್ ಎಕ್ಸಾಂಪಲ್ ಯಾರೋ ತಡ ಗಿಡ ಹೊಡೆಯೋಕ್ಕೆ ತೆಂಗಿನಕಾಯಿ ತಂದು ಬಿಸಾಕಿರ್ತಾರೆ. ಸೊ ತೆಂಗಿನಕಾಯಿನೆಲ್ಲ ತಗೊಂಡು ಚಚ್ಚಿ ಹಾಳು ಬುಳಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಅದೆಲ್ಲ ಇಲ್ಲೇ ಕುತ್ಕೊಂಡು ಮಾಡಿ ಎಲ್ಲ ಹಾಳು ಮಾಡೋದು ಬಂದಿತ್ತು. ಯಾರೋ ಚಪ್ಪಡಿ ಕಲ್ಲು ಎತ್ಕೊಂಡೋಗಿದ್ದಾರೆ ಅಲ್ಲಿ ಬಹುಶಃ. ಈಗ ನೀವು ರೇಟ್ ಬರ್ದ ನಮ್ಮನ್ನ ರಕ್ತ ಇದೆ ಏನಕ್ಕೆ ಪೂಜೆ ಮಾಡ್ತಾ ಇದ್ದೀವಿ? ನೀವು ಮಾಡಿದ್ರೆ ಯಾರು ಅನ್ಬೇಕು, ನೀವು ಕೇಳ್ಬೇಕಾಯ್ತದೆ. ನೋಡಿ ಈಗಂತ ಸಹ ನೋಡಿ ಓಡಾಡ್ತಾ ಇದ್ರಲ್ಲ, ಈ ತೋಟದವ್ರಂತ ಯಾರು ತೋಟವನ ನಮ್ಮನ್ನ ಬೈತಾ ಇದ್ದ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಬೋದಾ ಊಟ ಅಂತ ಇದ್ದ. ನಿಮ್ಮ ಅಪ್ಪನ ಒಳ ಅನ್ಬೇಕಾಯ್ತು ನೀವು ಯಾವ ಬುದ್ಧಿಗೆ ಬಂದು ಸರಿಯಾಗಿ ಬೈತಾ ಇದ್ದ ನನ್ನ ಮಗ ಒಳಗೆ. ನಿಮ್ಮ ಅಪ್ಪನ ಅನ್ಬೇಕು ನೋಡಿ ಈಗಂತ ಸಹ ತಳಿದ್ದು. ಈಗ ಜಸ್ಟ್ ಅವನು ಎಷ್ಟು ಹಾಫ್ ಅನ್ ಅವರ್ ತಳ್ದ. ಅಣ್ಣ ಒಂಚೂರು ಸ್ವಲ್ಪ ಕೈ ಹಾಕ್ರಿ, ಹೆಲ್ಪ್ ಮಾಡ್ರಿ, ನಮಗೆ ಒಂಚೂರು ಒಳಗೆ ಹೋಗ್ಬೇಕು ನಾವು. ಮಾಡಿ ಸಾಲ ಮಾಡಿ ಅದು ಯಾವ ಥರ ಬುದ್ಧಿ ಕಲ್ತವ್ರು ನೋಡಿ. ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲ ಇದ್ದೇ ಇರ್ತದೆ ತಪ್ಪರೆ, ಅದೇ ಕರ್ಮಫಲ. ನಾವು ಸಾಲ ಮಾಡಿದ್ರೆ ಆ್ಯಕ್ಚುಲಿ ಗಲೀಜು ಮಾಡಿದ್ರು, ಅಲ್ಲೋಗಿ ಸಾರ ಬರ್ತಾ ಇರೋದು. ತಾತಾಪುರ ರೆಕಮೆಂಡೇಷನಲ್ಲಿ ಬಿಡಿಸ್ಕೊಟ್ಟಿರೋದು. ತಾತಪ್ಪನ ರೆಕಮೆಂಡೇಷನ್ ಬಿಡಿಸ್ಕೊಟ್ಟಿದ್ದದು. ಒಂದೇ ಸ್ನಾನ ಮಾಡಬೇಕು.
ಸ್ನಾನ ಮಾಡಕ್ಕೆ ಹೋಗ್ಬೇಕು. ಪರವಾಗಿಲ್ಲ ಸರ್. ಇವೆಲ್ಲ ಬಿಡ್ಸೋದೇ ಆಯ್ತದೆ ಒಂದೊಂದು ದಿವಸ. ಇವೆಲ್ಲ ಬಿಡ್ಸೋದೇ ಒಂದೊಂದು ದಿವಸ ಆಯ್ತದೆ. ಬದ್ದಿ ಟೈಮ್ ಆಗೋಯ್ತದೆ, ಸ್ನಾನ ಮಾಡಬೇಕು, ಟ್ರೈನ್ಗೆ ಹೋಗ್ಬೇಕು 11 ಗಂಟೆಗೆ. ಬ್ಲಾಕಿಂಗ್. ಸಮರ್ಥ ಅವರು ಸಣ್ಣ ಸಣ್ಣ ಬಾಳೆಹಣ್ಣು ತೋರಿಸಿದ್ದೇನಕ್ಕೆ ಅಂದರೆ ಸಮರ್ಥರು ಅಂತ. ಅಂದರೆ ಈ ಕೆಲಸ ಸಮರ್ಥ ಮತ್ತು ಏನು ಹೇಳೋದು, ಸಮರ್ಥ ಮತ್ತು ಸಿದ್ಧ ರಿಲೇಟೆಡ್ ಅದು. ಸದ್ಯಕ್ಕೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಸ್ನಾನ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿ ಮುಗಿಸ್ಬಿಡ್ತೀನಿ. ಬಹುಶಃ ಮೇಲಿಂದ ಏನಾದ್ರು ಪದಾರ್ಥಗಳು ಎಸೆಯೋ ಸಾಧ್ಯತೆ ಇದೆ. ಇರಲಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕೊಳೆ. ನಾನು ಈ ಕಡೆ ಬಂದು ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನೋಡ್ರೆ ಗೊತ್ತಾಗುತ್ತೆ ಪುರಿ ಅಲ್ಲೂ ಎಲ್ಲ. ಆ್ಯಕ್ಚುಲಿ ಏನು ಹೇಳಬೇಕಾಗಿಲ್ಲ, ನೋಡ್ರೆ ಗೊತ್ತಾಗುತ್ತೆ. ಸ್ವಲ್ಪ ಗೊತ್ತಿರೋದಲ್ಲ. ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇದೆ ಕಸ, ನನ್ನ ಕಣ್ಣು ಕಾಣ್ತಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಫೋಕಸ್ ಆಗುತ್ತೆ ಆಗುತ್ತಲ್ಲ. ಇಷ್ಟು ನನಗೆ ಬ್ರೈಟ್ನೆಸ್ ಕಾಣ್ತಾ ಇಲ್ಲ. ಸ್ಕ್ರೀನಲ್ಲಿ ಏನಿದೆ ಏನು ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಸೇನೋ ಒಂದು ಫ್ರೇಮಿಂಗ್ ಮಾಡ್ತಾಯಿದ್ದೀನಿ, ನೋಡೋದು ಎಷ್ಟು ಕವರ್ ಆಗುತ್ತೆ. ಇದೆಲ್ಲ ಕಸ ಊರೇ ಎಸ್ತಿದ್ದು ಮೇಲಿಂದ. ಇಲ್ಲಿ ಬರ್ತಾಯಿದ್ದಾರೆ ಕಳ್ಳೆಪುರಿ. ಇಲ್ಲೊಬ್ಬ ಮುಂಚೆ ಒಂದು ಶಾರ್ಟ್ಸ್ ಎಲ್ಲ ಅಂಡರ್ವೇರಲ್ಲಿ ಓಡಾಡ್ತಿದ್ನಲ್ಲ, ಅವನು ಆ್ಯಕ್ಚುಲಿ ಬಡ್ಡಿ ಮಗಲ್ಲಿ ಯಾವುದೋ ಒಂದು ಕಲ್ಲನ್ನ ಎತ್ತಾಕ್ಬಿಟ್ಟು ಹೋಗ್ಬಿಟ್ಟ. ಅಥವಾ ಏನು ಮಾಡೋದು ಏನೋ ಗೊತ್ತಿಲ್ಲ. ಕೆಮ್ಮಣ್ಣೆಲ್ಲ ಬಂದು ಇಲ್ಲೆಲ್ಲ ತುಂಬ್ಕೊಂಡಿತ್ತು. ಆ್ಯಕ್ಚುಲಿ ನಾನೀಗ ಬೈಗೆಲ್ಲ ಸೋಪ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಅವಾಗ ಅವ್ನೇನು ಮಾಡ್ದೆ ಅಂತಲೇ ನೋಡಿಲ್ಲ. ಒಟ್ಟಲ್ಲಿ ಕೆಮ್ಮಣ್ಣೆಲ್ಲ ಇಲ್ಲಿ ಬರಬೇಕು ಆ ಥರ ಮಾಡಿಬಿಟ್ಟು ಆ ಕಡೆ ಹೋದ. ಮತ್ತು ಅವ್ರುಗಳು ಅಲ್ಲಿ ಫಸ್ಟು ಜಾಗ ಸ್ನಾನ ಮಾಡ್ತಾಯಿದ್ನಲ್ಲ, ಅಲ್ಲಿ ಜಾಗ ಖಾಲಿ ಮಾಡಿಸ್ಕೊಂಡಿದ್ದು ಅಲ್ಲದೆ, ಜಾಗ ಬಿಡಿಸ್ಕೊಂಡಿದ್ದು ಅಲ್ಲದೆ, ಅಲ್ಲಿ ಎರಡನೇ ಜಾಗ ಇತ್ತಲ್ಲ, ಅಲ್ಲಿ ಪಿಂಡ ಎಲ್ಲ ಬಿಟ್ಟರು. ಏನೋ ಕಸ ಎಲ್ಲ ಬಿಟ್ಬಿಟ್ಟು ಏನೇನೋ ಕೆಲಸ ಮಾಡ್ತಾಯಿದ್ರು. ಅದೆಲ್ಲ ಗಲೀಜು ಮಾಡಿ ಫಸ್ಟ್ ಜಾಗಕ್ಕೆ ಬಂದರು. ಸೊ ಫಸ್ಟ್ ಜಾಗದಲ್ಲಿ ನನ್ನನ್ನು ಖಾಲಿ ಮಾಡಿಸ್ಕೊಟ್ಟ ತಾತಪ್ಪ. ಸೊ ನಾವು ಓಕೆ, ನಾನು ಇಲ್ಲಿ ಸ್ನಾನ ಮಾಡ್ಕೊಂಡು ಫಟಾಫಟ ಹೋಗ್ಬಿಡೋದು ಅಂದ್ಕೊಂಡು ಬಂದು ಸ್ಟಾರ್ಟ್ ಮಾಡಿದೆ. ಸೊ ನಾನು ಮೈಗೆ ಸೋಪ್ ಹಾಕ್ಕೊಳ್ಳು, ಸ್ನಾನ ಮಾಡೋಷ್ಟೊಳಗೆ ಯಾವ ಮಟ್ಟಿಗೆ ಗಲೀಜು ಮಾಡಿದ್ದಾರೆ ಅಂದರೆ ಇಲ್ಲಿ ಮುಳುಗೋಕ್ಕಾಗಲ್ಲ. ಅಷ್ಟೊಂದು ಬೂದಿ ಆಳು ಮೂಡೆಲ್ಲ ಅಡುಗೆ ಮಾಡಿದ್ದು ಬೂದಿ ಇದೆಯಲ್ಲ, ಆ ಬೂದಿಗಿದೆಯೆಲ್ಲ ತಂದುಬಿಟ್ರು. ಅದ್ಯಾರೋ ಅಸ್ಥಿ ಪಂಜರದ ಬೂದಿ, ಯಾವುದೋ ತಿಥಿ ಪಿಡ್ಡ ಬಿಟ್ಟಿದ್ದು ಅನಿಸುತ್ತೆ. ಇದೆಲ್ಲ ಯಾವ ಮಟ್ಟಿಗಿದೆ ನೋಡಿ. ಹಿಂಗೆ ಬರ್ತಾರೆ ಇದೆ ಲೆಕ್ಕ ಹಾಕಿದ್ದು. ಇಲ್ಲ ಆ್ಯಕ್ಚುಲಿ ನನಗೆ ಇಲ್ಲಿ ಬಿಸಿಲಿದೆ, ಏನೂ ಕಾಣ್ತಾ ಇಲ್ಲ ಹೊಟ್ಟಲ್ಲಿ. ಸ್ನಾನ ಇವತ್ತು 3-4 ಕಡೆ ಸ್ನಾನ ಮಾಡ್ತಾಯಿದ್ದೀನಿ. 3-4 ಕಡೆ ಅಲ್ಲಿ 3 ಕಡೆ ಆಯಿತು. ಇದು 3-4ನೇ ಕಡೆ ಬಂದಿರೋದು. ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿಗೆ ಬಂದೆ. ಸೊ ಫಸ್ಟ್ ಇಲ್ಲಿ ಮೈಯಲ್ಲಿ ಹಾಕಿರೋದೆಲ್ಲ ಒಣಗೆ ಹೋಯ್ತು ಆ್ಯಕ್ಚುಲಿ, ಸೋಪೆಲ್ಲ. ಇದು ತಂಡ ಏನು ತುಂಬಿ ತುಳುಕ್ತಾರೋ ಜನ ಇವತ್ತು. ಆಯಿತು ಸದ್ಯಕ್ಕೆಲ್ಲ ಅದು ನೀರು ಬಿಡ್ಗೋಕೆ ಅಲ್ಲಿ ಅಲ್ಲಿ ಕೈ ಮುಖ ಸೋಪ್ ಹಾಕ್ಕೊಂಡು ಇಲ್ಲಿ ತೊಳೆಯೋಕೆ ಬರ್ತಾಯಿದ್ದೀನಿ. ನೀರು ಮುಳುಗೋಕೆ ಇಲ್ಲಿಗೆ ಬರ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ಅಲ್ಲಿ ಎಲ್ಲ ಗಲೀಜು ಮಾಡಿಟ್ಟು ಹೋಗಿರೋದು ಗೊತ್ತಾಯ್ತು.
ನೀರು ಬಿಡ್ಕೋಕೆ ಇಲ್ಲಿ ಬರ್ತಾ ಇರೋದು. ಓಹ್ ಥೂ ತರೀಕೆ ಅವ್ರ ಅಮ್ಮನ ಇಲ್ಲೂ ಎಲ್ಲ ಗಲೀಜು ಮಾಡೋರ ಗುರು. ಇಲ್ಲಿ ಕಳ್ಳೆಪುರಿ ಬೂದಿ ಗೀಡಿ ಇಲ್ಲಿ ಎಲ್ಲ ಫುಲ್ ಗಲೀಜು ಮಾಡಿ ಇಟ್ಟೋಗ್ರೆ ಸುಳ ಮಕ್ಕಳು. ಬೇಕಾಗ ತಗೊಂಡಿರೋದು ಇದು. ಆ್ಯಕ್ಚುಲಿ ಇದೆಲ್ಲ ಕಸ ಕಾಣ್ತಾ ಇದೆಯಲ್ಲ, ಬೂದಿ ತೇಳ್ತಾ ಇರೋದು. ಇದೆಲ್ಲ ಇವರೇ ಮಾಡಿದ್ದವು ಬಟ್ಟೆಗೆ. ಇದೆಲ್ಲ ಆ ಬಡ್ಡೆ ಇಕ್ಲೆ ಮಾಡಿದ್ದು. ಅಲ್ಲೇ ಬೂದಿ ಮತ್ತು ಪುರಿ ಇದನ್ನೇ ಜಾಸ್ತಿ ಬಿಡ್ತಾರೆ. ಆ್ಯಕ್ಚುಲಿ ಅನ್ನ, ಆಳು, ಮೂಳಿ, ಸಾಂಬಾರು ಎಲ್ಲ ಬಿಸಾಕಿದ್ದಾರೆ ಅಲ್ಲಿ. ಎಲ್ಲ ಒಂದೊಂದಾಗಿ ಬರ್ತಾಯಿದೆ. ಸೊ ಇಲ್ಲಿ ಜಾಸ್ತಿ ತೇಲಾಡ್ತಿರೋದು ಬೂದಿ. ಹತ್ತಿರದಿಂದಲೇ ಫೋಕಸ್ ಮಾಡ್ತೀನಿ. ಒಂದು ಇದು ಪುರಿ ಅಲ್ವಾ, ಇವರೇ ಮಾಡಿದ್ದು. ಟ್ರೈನ್ ಮಿಸ್ ಆಗಿರೋದು. ಬರ ಯಾವಾಗ ಇದೇ ಲಾಸ್ಟ್ ಟ್ರೈನ್ ಗುರು. ಟ್ರೈನ್ ಮಿಸ್ ಆಯಿತು. ನೆಕ್ಸ್ಟ್ ಟ್ರೈನ್ ಇರೋದು 3 ಗಂಟೆಗೆ. ಈ ಟ್ರೈನ್ ಮಿಸ್ ಆಯಿತು. ಆರ್ಗನೈಸ್ಡ್ ಇಲ್ಲ. ಕರೆಕ್ಟ್ ಟೈಮಿಗೆ ಬಂದಾನೆ ಗುರು. 5 ನಿಮಿಷ ಟೈಮ್, 5 ನಿಮಿಷನೂ ಹೆಚ್ಚು ಕಮ್ಮಿ ಇಲ್ಲ. ಕರೆಕ್ಟ್ ಟೈಮ್ಗೆ ಗೆರೆ ಕೂದಂಗೆ ಬಂದವನೆ. ಈಗೂ ಊಟ ಮಾಡ್ತಾಯಿದ್ದೀನಿ. ಫ್ರೇಮಿಂಗ್ಗೆ ಫೋಕಸ್ ಆಗಲ್ಲ. ಅಲ್ಲಿ ಎಡೆಗೆ ಇಟ್ಟಿದ್ದಾರಲ್ಲ ಅದು. ಆ್ಯಕ್ಚುಲಿ ಅವಾಗ ಕಾಳುಗಳು ಕಟ್ಬಿಟ್ಟಿದ್ದಾರೆ. ಕಾಲು ಮತ್ತು ತಲೆ ಎರಡನ್ನೂ ಸೇರಿಸಿ ಕಟ್ಬಿಟ್ಟಿದ್ದಾರೆ. ಅಂಥ ಕಂಡೀಷನಲ್ಲಿ ಅವು ಈ ನದಿ ದಾಟಬೇಕು. ಈಗ ಹೋಗಿ ಧ್ವಂಸ ಮಾಡ್ತವೆ ಅವನ್ನೆಲ್ಲ. ಹಬ್ಬ ಈಗ ಅವಕ್ಕೆ. ಎತ್ತಿಟ್ಟೆ ಆ್ಯಕ್ಚುಲಿ ತಿನ್ನೋದ ಅಂತ ಎತ್ಕೊಂಡೆ. ಆಗ ಬೇಜಾರು ಅನ್ನಿಸ್ತು. 2-3 ತಿತ್ತು ತಿಂದ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ಬಿಟ್ಟೆ. ತಟ್ಟೆ ಮತ್ತೆ ಅಲ್ಲೇ ಇಟ್ಬಿಟ್ಟೆ. ಎತ್ಕೊಂಡು ತಿಂದೆ ಒಂದು ಸಲ. ಚೆನ್ನಾಗಿ ಸುಮಾರಾಗಿತ್ತು. ಸ್ವಲ್ಪ ತಿಂದೆ, ಹೊಟ್ಟೆ ತುಂಬಿದ್ದು. ಸ್ವಲ್ಪ ತಿಂದ ತಕ್ಷಣ ಒಡೆಗೆಡೆ ಜೋರಾಗಿತ್ತು. ಅದು ಬೇಯಿಸಿರಲಿಲ್ಲ, ಒಡೆ ಸರಿಯಾಗಿರಲಿಲ್ಲ.
ಸರಿ ಬೈಬಿಂತಿಲ್ಲ. ಒಂಚೂರು ತಿನ್ಬಿಟ್ಟು ಬೇಜಾರಾಯಿತು, ಹೊಟ್ಟೆ ತುಂಬೋಯ್ತು ಫಸ್ಟ್ ಆಫ್ ಆಲು. ತಗೋಗಿ ಹಂಗೆ ಇಟ್ಬಿಟ್ಟೆ. ಸುಮಾರು ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಬಿಟ್ಟಿದ್ದೀನಿ. ಸುಮಾರು ದಿನ ಡಸ್ಟ್ ಹೇಳ್ಸೋದಕ್ಕೆ ಅಲ್ಲಿ ಟ್ರೈ ಮಾಡ್ತಾನೇ ಇದ್ದರು. 10A8849 ಗಾಡಿ ರಾಘವೇಂದ್ರಲ್ಲಿ ಬಂದು ಡಸ್ಟ್ ಹೇಳಿಸ್ತಾ ಇರೋದು. ಇದಕ್ಕೆ ಹೋಗಿಲ್ಲ ಗುರು, ಇಲ್ಲೇ ನಿಂತ್ಕೊಬಿಟ್ಟಿದ್ದೀನಿ. ಇಲ್ಲಿ ನಿಂತ್ಕೊಂಡು ನಾನು ಸುಮಾರು ಒಂದು ಮೋರ್ ದೆನ್ 10 ಮಿನಿಟ್ಸ್ ಆಯಿತು ಇಲ್ಲಿ ನಿಂತ್ಕೊಂಡು. ಆ ಸ್ಪಾಟಲ್ಲಿ ಇದೆಯಲ್ಲ, ಈಗ ಹೋಗ್ತಾ ಇದೆಯಲ್ಲ, ನಿಂತ್ಕೊಂಡು ಹೋಗ್ತಿದೆಯಲ್ಲ, ಆ ಸ್ಪಾಟಲ್ಲಿ ಬೋರ್ಡ್ಗಳು ಹಾಕಿದಾರಲ್ಲ, ಆ ಸ್ಪಾಟಲ್ಲಿ ಫಸ್ಟ್ ಲಾರಿ ಹೋಗಿದ್ದು. ಲಾರಿ ಹೋಯ್ತು. ಸೊ ಡಸ್ಟೇಜ್ ಹೇಳಿಸ್ತು. ಅದು ಕಡಿಮೆ ಆದಮೇಲೆ ಹೋಗೋಣ ಅನ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ಮತ್ತು ಒಂದು ಕಾರು ಹೋಯ್ತು, ವೋಲ್ಕ್ಸ್ವ್ಯಾಗನ್ ಕಾರು. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡೋದು ಅಷ್ಟೊಳಗೆ ಅವನು. ರೋಡ್ ಬಿಟ್ಬಿಟ್ಟು ರೋಡಿಂದ ಆಚೆಗೆ ಓಡಿಸ್ಕೊಂಡೋದ, ಈ ಕಡೆಯಿಂದ ಹೋಗೋಣ. ಪುನಃ ಅದು ಹೋಗಲಿ ಅಂತ ನಿಂತಿದ್ದೆ. ಆಮೇಲೆ ಒಂದು ಬೈಕ್ ಹೋಯ್ತು, ಹಂಗೆ ಒಂದಾದ್ಮೇಲೆ ಹೋಯ್ತಾನೆ ಇತ್ತು. ಈಗ ಹೋಗಲೇ ಇಲ್ಲ, ಮುಂದಕ್ಕೆ ನಿಂತ್ಕೊಂಡೆ ಇದ್ದೆ. ಆ ಕಡೆಯಿಂದ ಸೋಳ ಮಗ ರಾಂಗ್ ಬಂದಲ್ಲಿ ಬರ್ತಾನೆ. ಮತ್ತು ಇಲಾಖೆ ಅದು ಎಷ್ಟು ಜಾತಿ ಕೊಟ್ಟಿರ್ಬೇಕು ಅವರು. ಎಷ್ಟು ಜನ ಅಂತಂದರೆ ಕೇಳಿಸ್ಕೊಂಡು ಬಿಡ್ಸಿರ್ಬೇಡ ಲೆಕ್ಕ. ನಾನು ಮಿಡ್ರಿಗೂ ಆಟ ಆಡ್ತಾರೆ ಬೋಳಿ. ನಾನು ಡಸ್ಟ್ ಎದ್ದೇಳಿಸ್ತಾರೆ ಅಂತ ಗೊತ್ತಿದ್ದು ಈ ಕಡೆ ನಿಂತ್ಕೊಂಡಿದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಹಂಗೂ ಈ ಕಡೆಯಿಂದ ಹೋಗೋರು ಲೈನಿಂದ ಈಚೆ ಬಂದರೆ ಇಲ್ಲಿ ಇದ್ದಿದ್ದಲ್ಲ, ವೈಟ್ ಲೈನಿಂದ ಈಚೆ ಬಂದರೂ ಕೂಡ ಮೊನ್ನೆ ಸ್ವಲ್ಪ ದೂರ ಇದೆ. ಸೊ ಧೂಳು ಎಳಿಸೋ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಅದಕ್ಕೋಸ್ಕರ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಬಡ್ಡಿ ಮಕ್ಕಳು ರಾಂಗ್ ಬಂದಲ್ಲಿ ಬರ್ತಾರಲ್ಲ ಕಾಣ್ತದೆ ಅಂತ ಮುಂದಿಗೂ ಆಟ ಆಡ್ತಾರೆ. ಇಲ್ಲಿಂದ ಒಂದು ಈ ಸ್ಪಾಟಿಂದ ಲಾರಿ ಹೋಯ್ತು. ಆ್ಯಕ್ಚುಲಿ ಇದೇ ಸ್ಪಾಟಿಂದ ಹೋಗಿತ್ತು ಲಾರಿ, ಫಸ್ಟ್ ಲಾರಿ ಹೋಗಿದ್ದು. ಅದಾದಮೇಲೆ 2 ಕಾರು, ಒಂದು ವೋಲ್ಕ್ಸ್ವ್ಯಾಗನ್ ಕಾರು, ಸುಜುಕಿ ವೋಲ್ಕ್ಸ್ವ್ಯಾಗನ್. ಅದಾದಮೇಲೆ ಇನ್ನೊಂದು ಅದು ವೆಹಿಕಲ್ಗಳು. ಆಮೇಲೆ ರಾಂಗ್ ವೆಲ್ ಬಂದಿತ್ತು ಒಂದು ಬೋಳಿ ಮಗ ಅಂದ್ಕೊಂಡು. ಹೆಡ್ಲೈಟ್ JE9733 ಬೆಸ್ಟ್ ಕೂಡ. ಹೆಡ್ಲೈಟ್ ಆನ್ ಮಾಡಿಕೊಂಡು ರಾಂಗ್ ಮೇಲೆ ಬರ್ತಾ ಇರೋದು, ಜೊತೆಗೆ ಡಸ್ಟ್ ಬೇರೆ ಎಳಿಸೋದು. ಬರೀ ಬಿಡ್ರಿಗೂ ಟಾಟಾಗಳು. ಇದು ಪದೇ 10A5358 10A5358 ಗಾಡಿ. ಬಿಡ್ರಿಗುತ್ತವ ಅಂದರೆ 2-3 ಸರಿ ಗಾಡಿ ನಿಲ್ಲಿಸ್ತಾಯಿದ್ರು. ಎಷ್ಟು ಧೂಳು ಎಳಿಸ್ತಾವನು. ಇಲ್ಲಿವರೆಗೂ ಧೂಳು ಬರ್ತಾಯಿದೆ. ಇದು ಆರ್ಗನೈಸಿಂಗು ಸ್ವಲ್ಪ ನನ್ನ ಬಾಯಿಗೆಲ್ಲ ಧೂಳು ಹೋಯ್ತು ಗುರು. ನನ್ನ ಬಾಯಿ ಮಾತಾಡ್ತಾ ಇದ್ದೀನಲ್ಲ, ಹೀಗಾಗಿ ಬಾಯಿ ಓಪನ್ ಮಾಡ್ತೀನಲ್ಲ ಮಾತಾಡ್ಬೇಕಂದ್ರೆ ಜಸ್ಟ್ ಒಳಗಡೆ ಹೋಯಿತು. ಬಾಯಿಗೆ ಇದು ಸಿಗ್ತಾಯಿದೆ, ಮಣ್ಣು ಸಿಗ್ತಾಯಿದೆ ಬಾಯಿಗೆ. ಸೊ ಎಷ್ಟು ಧೂಳು ಎಳಿಸಿರ್ಬೋದು ಅಂತ ಲೆಕ್ಕ ಹಾಕಿರ್ಬೋದು. ಇವಾಗ ಅದೇನು ಮಾಡ್ದೆ ಅಂದರೆ ಗಾಡಿನ ತಂದು ಸ್ಪೀಡಲ್ಲಿ ಚಕ್ಕಂತ ನಿಲ್ಲಿಸಿದ. ಗಾಡಿ ಸ್ಪೀಡಲ್ಲಿ ತಂದು ಗಾಡಿ ಚಕ್ಕಂತ ಬ್ರೇಕ್ ಹೊಡೆದಿದ್ದರಿಂದ ಡಸ್ಟ್ ಸಿಕ್ಕಾಬಿಟ್ಟೆ ಮೇಲೆ ಕೇಳ್ತು. ಡಸ್ಟರ್ KA05MM1617 KA05MM1617 ಗಾಡಿ ಡಸ್ಟರ್. ಗೆಳೆಯನ ಅದೇನೋ ಗೆಳೆಯ ಇರಬೇಕು ಅನ್ಸುತ್ತೆ. ಅದು ತಂದು ಗಾಡಿಯ ಚಕ್ಕಂತ ಸ್ಪೀಡ್ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕ್ದಾಗ ಧೂಳೆಲ್ಲ ಮೇಲೆ ಇರುತ್ತೆ. ಪುನಃ ಯಾವುದು ಧೂಳು ಮೇಲೆ ಇರುತ್ತೆ. ಅಗೇನ್ ಪುನಃ ಹಿಂದಕ್ಕೆ ರಿವರ್ಸ್ ಹೋಗ್ತಾನೆ, ಪುನಃ ಮುಂದಕ್ಕೆ ಬರ್ತಾನೆ. ಹಾಗೆ 2 ಸರಿ 3 ಸರಿ ಗಾಡಿ ಓಡಾಡಿಸ್ತಾರೆ ಗಾಡಿ. 11Q9495 ಗಾಡಿ ಅದು. ವೈಟ್ ಲೈನಿಂದ ಹೊರಗಡೆ ಹೋಗ್ತಾ ಇತ್ತಲ್ಲ, ಅದು ಹೊರಗಡೆ 14EJ5055 ಅಲ್ಲಿ ಕೋಡ್ ಹೋಗ್ತೀವಿ ಅಂತ.
ರಾಂಗ್ ವೇ ಧೀರಾ ಇನ್ನೋವಾ EE8262 ಲಗ್ಗುಗಳಲ್ಲಿ ಸ್ಪೆಷಲಿ ಆ ಗೇಟ್ ರೈಲ್ವೆ ಗೇಟ್ ಇದೆಯಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಲ್ಲಿ ಉಳ್ಳಳ್ಳಿ ಸೆಂಟರ್ ಬರ್ತಲ್ಲ ಅಲ್ಲಿವರೆಗೂ ರಾಂಗ್ ವೇದಲ್ಲಿ ಬರ್ತವೆ ವೆಹಿಕಲ್ಗಳು. ಯಪ್ಪ ಶಿವನ ಕಾಲು ಒಂದು ಎಷ್ಟು ರಾಂಗ್ ವೇದಲ್ಲಿ ಬರ್ತವೆ ಗಾಡಿಗಳು ಅಂದರೆ ತಡ್ಕೊಳಕ್ಕಾಗಲ್ಲ, ಅಷ್ಟೊಂದು ರಾಂಗ್ ವೇದಲ್ಲಿ ಬರ್ತವೆ ಗಾಡಿಗಳು. ನಂಜನಗೂಡಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ನೆಟ್ವರ್ಕ್ ಇಲ್ಲದೇ ಇರೋ ಜಾಗದಲ್ಲಿ ರೈಲ್ ತೊಗೊಬಂದು ನಿಲ್ಲಿಸಿದ್ದಾರೆ. ರೀಸನ್ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಕಡ್ಕೊಳ ಆದಮೇಲೆ ಇನ್ನು ಸ್ಟಾಪ್ ತೊಗೊಂಡ್ರು. ಹಿಂದೆ ಕಡ್ಕೊಳ ಸ್ಟಾಪ್ ಬಂದು ಕಡ್ಕೊಳಕ್ಕೆ ಸ್ವಲ್ಪ ಮುಂದೆ ಬಂದು ಗಾಡಿ ನಿಲ್ಲಿಸ್ಕೊಂಡಿರೋದು. ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ ಅಂತ ರೀಸನ್ ಗೊತ್ತಿಲ್ಲ. ಹೋಟೆಲಲ್ಲಿ ನೆಟ್ವರ್ಕ್ ಇಲ್ಲ. ಮುದ್ದೆ ಚಿಕನ್ ಬೇರೆ ಅದು ಬೇರೆ ಮರಿ ತಿಂದ್ಬಿಟ್ಟು ಕೂರೋಕ್ಕಾಗದು ಏನು ನಿಲ್ಲಕ್ಕಾಗದು ಹಂಗಾಗ್ಬಿಡೋದು ಕಥೆ ನಮ್ಮದು. ಜೀವನದಲ್ಲಿ ಉದ್ದೇಶ ಇಲ್ಲ. ಊಟ ಮಾಡಿದ್ರೆ ಬಿಡುವ ಕೆಲಸ ಮಾಡೋದು. ಅವ್ರು ನೋಡಿ ಬೇಕಾಗಂತವ ನಮ್ಮ ಕಡೆ ಮೊದಲು ಮೂಟಿಗೆ ಡ್ರೈವರ್ ಸಾಗವರು ಆ ಹುಡುಗ ತಪ್ಪು ಸಿಕ್ಕಾಕೊಂಡ್ಬಿಡಿದೆ. ಸ್ವಂತ ಅಕ್ಕನ ಮೇಲೆ ಡ್ರೈವರ್ ಸಾಗಿತ್ತು. ಇಲ್ಲ ಯಾವ ಪ್ರಾಬ್ಲಮ್ ಯಾರು ಬೇಕು ಗೊತ್ತಿಲ್ಲ. ಸುಮ್ಮನೆ ಹೇಳೋದಕ್ಕೆ ಹೋಗ್ಬೇಕು. ನಾವು ಗಾಡಿ ಮೇಲೆ 5 ನಿಮಿಷ ಕೂತಿರ್ತೀವಿ, ಏನು ಗೊತ್ತಾಗ್ತದೆ ಪ್ರಾಬ್ಲಮ್ ಇಲ್ಲ. ಅವ್ರವ್ರ ಮನೆ ಪ್ರಾಬ್ಲಮ್ ಅವ್ರವ್ರ ಊರು ಜನಕ್ಕೆ ಗೊತ್ತು. ಸರಿ ಅವು ತಪ್ಪು ಇರ್ತೇವೆ ತಪ್ಪು ಇರ್ತವೆ. ಅವ್ರವ್ರ ಮನೆ ಅಕ್ಕಪಕ್ಕದ ಮನೆಗಳಿಗೆ ಅವ್ರ ಊರವ್ರಿಗೆ ಮಾತ್ರ ಗೊತ್ತು ಅವ್ರ ಪ್ರಾಬ್ಲಮ್. ಇನ್ನೊಬ್ರಿಗೆ ಗಾಡಿ ಮೇಲೆ ಕೂತಿರೋದು ಗೊತ್ತಾಗಲ್ಲ.
ಇವಾಗೆಲ್ಲ ಫಸ್ಟ್ ಥರ ಇಲ್ಲ, ಎಲ್ಲ ಲಾಸ್ ಆಗಿರ್ತಾರೆ ಅಲ್ವಾ. ನಂಜುಂಡೇಶ್ವರ ಪ್ರಸಾದ್ನ KA5937 ಏನಕ್ಕೆ ಇಲ್ಲಿ ನಂಜುಂಡೇಶ್ವರ ಪ್ರಸಾದ್ನ ಅಂತ ತೋರಿಸ್ತಾ ಇರೋದು ಅಂದರೆ, ಇಲ್ಲಿ ಯಾರು ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿಲ್ಲ. ನಾನು ನಂಜನಗೂಡಿಗೆ ಹೋಗಿಲ್ಲ, ಓಕೆನಾ, ನಂಜನಗೂಡಿಗೆ ಹೋಗಿದೆ, ಆದರೆ ದೇವಸ್ಥಾನಕ್ಕೆ ಹೋಗಿಲ್ಲ ಊಟಕ್ಕೆ. ಸೊ ಅದಕ್ಕೋಸ್ಕರ ನಂಜುಂಡೇಶ್ವರ ಪ್ರಸಾದ್ನ ಅಂತ ತೋರಿಸ್ತಾ ಇರೋದು. ಇಲ್ಲಿ ಯಾರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿಲ್ಲ ಇವಾಗ. ಅಂದರೆ ಬೆಳಿಗ್ಗೆಯಿಂದ ನನಗೆ ಗೊತ್ತಿಲ್ಲ ಚೆನ್ನಾಗಿ ಹಿಂಗೆ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಹೋಗಿ ಟ್ರೈನ್ ಮಿಸ್ ಆದ ಕೂಡಲೇ ವಾಪಸ್ ಹೋಗಿ ಹೊಳೆ ಹತ್ರ ಇದು ಏನಪ್ಪ ಪೂಜೆ ಮಾಡಿಟ್ಟೋಗಿದ್ರಲ್ಲ ಊಟ, ಅದನ್ನು ತೊಗೊಂಡು ತಿಂದಿದ್ದು. ಅದೇ ಕಾರಣಕ್ಕೋಸ್ಕರ ನಾನು ಆ್ಯಕ್ಚುಲಿ ಏನೋ ನನಗೆ ಗೊತ್ತಿತ್ತು ಇವತ್ತೆಲ್ಲ ಏನೋ ತಲೆ ಕೆಳಗೆ ಕಾಲ ಮೇಲೆ ಮಾಡಿ ನಿಂತ್ಕೊಂಡ್ರೆ ಊಟ ಸಿಗೋದಿಲ್ಲ ಇವತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಅದು ತಿಂದು ಬಂದಿದ್ದು. ಇಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಅವ್ರು ನಂಜುಂಡೇಶ್ವರ ಪ್ರಸಾದ್ನ ತೋರಿಸಿದ್ದು ವೆಹಿಕಲ್ಲು. ಅಂದರೆ ಇಲ್ಲಿ ಬಂದ ತಕ್ಷಣ ಊಟ ಸಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ಸೊ ನಿಮ್ಗೆ ಊಟ ಸಿಕ್ಕಿಲ್ಲ, ಸೊ ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ಹೀಗಾಗಿ ಎಲ್ಲಿ ಊಟ ಕೊಡ್ತಾಯಿಲ್ಲ ಯಾರು ನಿಮಗೆ ಅಂತ ಇವರು ಆಟಿಟ್ಯೂಡ್ ಸೆಟ್ ಮಾಡ್ತಾರದು. ಹೋದ್ರು ಒಂಥರ ಕಷ್ಟ, ಹೋಗದೇ ಇದ್ರು ಇನ್ನೊಂಥರ ಕಷ್ಟ. ಒಟ್ಟಲ್ಲಿ ಹೋದ್ರೂ ಕಷ್ಟನೇ, ಹೋಗದೇ ಇದ್ರೂ ಕಷ್ಟನೇ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳಕ್ಕೋಗಲ್ಲ ನಾನು. ನನಗೆ ಏನು ಬೇಕು ನಾನು ಅದೇ ಕೆಲಸ ಮಾಡೋದು. ಯಾಕಂದ್ರೆ ಹೋದ್ರೂ ಕಷ್ಟ ಇರುತ್ತೆ, ಬೇರೆ ಥರ ಇರುತ್ತೆ. ಹೋಗ್ದಾರಿ ಇನ್ನೊಂಥರ ಕಷ್ಟ ಇರುತ್ತೆ. ಸೊ ಕಷ್ಟ ಅಂತ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿದೆ. ನಮ್ಮ ದಾರಿಲಿ ನಾವು ಹೋಗ್ತಾ ಇರಬೇಕಷ್ಟೇ. 6268 ಗಾಡಿ ಆ್ಯಕ್ಚುಲಿ ಆಗ್ತಾ ಹೋಯ್ತು, ಅಲ್ಲೆಲ್ಲ ನಿಲ್ಲಿಸಿರ್ಬೋದು ಅಂದ್ಕೊಳ್ತೀನಿ. ಗಾಡಿ ಕಡೆ ಪ್ಯಾಷನ್ ಈ ಕಡೆಯಿಂದ ಬಂದ ಆ್ಯಕ್ಚುಲಿ ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆಲ್ಲ, ಈ ಸರ್ಕಲಿಂದ ಬಂದವನು ಹಿಂಗೆ ಬಂದವನು ಈ ಕಡೆ ಹೋಗ್ತಾನೆ, ಕರ್ಕೊಂಡು ಹೋಗ್ತಾ ಇದೆ ಸೀದಾ. KA09EL4998 KA09EL4998 KA01MJ3200 KA01MJ3200. ಇಲ್ಲಿ ಸ್ಟೋರಿ ನಡೆದಿದ್ದೇನೋ ಅಂದರೆ ನಂಬರ್ 1 ತೋರಿಸ್ತಾ ಇದ್ದಾನೆ. ಇದು ರಾಜಶೇಖರನ ಬಾಲಂಗುಚ್ಚಿ. ಇದು ರಾಜಶೇಖರನ ಬಾಲಂಗುಚ್ಚಿ. ಇವನು ಸ್ಪ್ಲೆಂಡರ್ ಗಾಡಿ ಅವನು ಏನು ಮಾಡ್ದ ಅಂದರೆ, ಇಲ್ಲಿ ನಂಬರ್ 1 ತೋರಿಸ್ಕೊಂಡು ಆಳು ಮುಳ್ಳೆ ತೋರಿಸ್ತಾ. ಅದು ಏನಂದರೆ ಇದಕ್ಕೆ ಹೋಗೋವಂಥ, ಅದಕ್ಕೆ ಕಡ್ಕೊಳಗೆ ಹೋಗುವಂಥ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನಡೆದಿದ್ದ ಸ್ಟೋರಿ ಏನು ಅಂದರೆ, ನಾನು ಇದೇ ಲೈನಲ್ಲಿ ಬರ್ತಾಯಿದ್ದೀನಿ, ನಿಂತಿದ್ದೀನಲ್ಲ ಇದೇ ಲೈನಲ್ಲಿ ಇದ್ದೀನಿ. ಅವನು ತಗೊಬಂದು ಗಾಡಿಯಲ್ಲೇ ಎಣಿಸಿರೋದು. ಆ ಸೂಳ ಮಗ ಅವನ ಅಮ್ಮನ ಹೆಂಗೆ ಬರ್ತಾನೆ ಅಂದರೆ, ಸೀದಾ ಮೈ ಮೇಲೆ ಬರ್ತಾ ಇರೋದು ಗಾಡಿ. ಅವಿನೀಶ್ ಗಾಡಿ ಇದು, ಕುಮದಾಳ ಕಂದ ಬಾಳಂಗುಚ್ಚಿ. ಸೀದಾ ಮೈ ಮೇಲೆ ಗಾಡಿ ಓಡಿಸ್ಕೊಂಬರ್ತಾನೆ ಅವನ ಅಮ್ಮನ. ಅದು ಸ್ಟ್ರೈಟ್ ಲೈನು ಬರೋದಿಲ್ಲ, ಆ ಕಡೆ ಈ ಕಡೆ ಅವನು ಬೇಕಂತಲೇ ಬಂದು ಕುದಿಯೋದು ಆ ಥರ. ಒಂದು ಹೆಡ್ತಿನ ಕೆಯ್ಯ ಹಿಡ್ದು